ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಹೇಳಿಕೊಳ್ಳೋಕೆ ಹೃದಯ ತಜ್ಞ, ಮುತ್ತಿನಂತ ಹೆಂಡತಿ, ಮುದ್ದಾದ ಮಗು ಬೇರೆ. ಆದರೆ ಚಂದಗೆ ಸಂಸಾರ ಮಾಡಿಕೊಂಡು ಹೋಗುವ ಬದಲು ಆ ಕಿರಾತಕ ಹೃದಯ ತಜ್ಞ ಹೃದಯಹೀನ ಕೆಲಸ ಮಾಡಿದ್ದಾರೆ. ಈ ಸ್ಫುರದ್ರೂಪಿ ಮಹಿಳೆ ತೇಜಸ್ವಿನಿ. ಕೈ ಹಿಡಿದ ಪತಿ ಮಹಾಶಯನೇ ಈಕೆಗೆ ಯಮಸ್ವರೂಪಿಯಾಗಿದ್ದಾನೆ. ಹೌದು, ಬೆಂಗಳೂರಿನ ಪದ್ಮನಾಭನಗರದ ತೇಜಸ್ವಿನಿ ಬಿಇ ಪದವೀಧರೆ. 3 ವರ್ಷದ ಹಿಂದೆ ತೇಜಸ್ವಿನಿಯನ್ನ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ತಜ್ಞನಾಗಿರೋ ಡಾಕ್ಟರ್ ರಾಘವೇಂದ್ರನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. 1 ವರ್ಷ ಸಂಸಾರ ಸುಖವಾಗಿ ಸಾಗಿತ್ತು. 2 ವರ್ಷದ ಮುದ್ದಾದ ಮಗು ಕೂಡ ಇತ್ತು. ಆದರೆ ವರದಕ್ಷಿಣೆಗಾಗಿ ಖ್ಯಾತೆ ತೆಗೆದ ರಾಘವೇಂದ್ರ ಸಾಕಷ್ಟು ಕಾಟ ಕೊಡ್ತಿದ್ದಂತೆ. ತೇಜಸ್ವಿನಿ ಶೀಲದ ಬಗ್ಗೆಯೂ ಶಂಕೆ ವ್ಯಕ್ತಪಡಿಸುತ್ತಿದ್ದಂತೆ. ನಿನ್ನೆ ಪತ್ನಿಯನ್ನ ಕೊಲೆಗೈದು ಆ ಬಳಿಕ ನೇಣು ಹಾಕಿದ್ದಾನೆ ಅನ್ನೋದು ತೇಜಸ್ವಿನಿ ಪೋಷಕರ ಆರೋಪ. ಚೆನ್ನಾಗಿತ್ತು ಕಣಪ್ಪ, ಹಿಂಸೆ ಅಳ್ಮನ್ಸು. ಸಿಕ್ಕಾಬಿಟ್ಟೆ ಅಳ್ಮನ್ಸ್ಬಿಡೋನು, ಫೋನೆಲ್ಲ ಚೆಕ್ ಮಾಡೋನು, ಯಾರ್ಯಾರು ಫೋನ್ ಮಾಡ್ತಾನೆ ಅಂತ. ಹತ್ತತ್ರ ಸುರಿದಿದ್ದೀವಿ ಕಣಪ್ಪ, ಕೋಟಿ ಲಕ್ಕನೆ ಸುರಿದಿದ್ದೀವಿ. ಮದುವೆನು ಕೋಟಿ ಲಕ್ಕನೆ ಮಾಡಿದ್ದೀವಿ. ಒಡವೆ ಎಲ್ಲ ತಗೋಬ ಅಂದ್ರು. 1 kg ಎಷ್ಟು ಒಡವೆನು ಕಳ್ಸಿದ್ದೀನಿ. 10-15 kg ಬೆಳ್ಳಿನೂ ಅದೇ ಅವ್ರ ಮನೇಲಿ, ಚಿನ್ನನೂ ಅದೇ. ಘಟನೆ ಬಳಿಕ ರಾಘವೇಂದ್ರ ಮತ್ತವನ ಕುಟುಂಬದವರು ತಲೆಮರೆಸಿಕೊಂಡಿದ್ದಾರೆ. ಇದರಿಂದ ಕೆರಳಿದ ತೇಜಸ್ವಿನಿ ಸಂಬಂಧಿಕರು ಮನೆ ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ರಾಘವೇಂದ್ರ ಬಾಡಿಗೆ ನೀಡಿರೋ ವಿಆರ್ಎಲ್ ಕಚೇರಿಗೂ ತೇಜಸ್ವಿನಿ ಸಂಬಂಧಿಕರು ಬೆಂಕಿ ಹಚ್ಚಿದ್ರು. ವರದಕ್ಷಿಣೆ ರೂಪದಲ್ಲಿ 2 kg ಚಿನ್ನ, 10 ಲಕ್ಷ ಬೆಳ್ಳಿ, 40 ಲಕ್ಷ ನಗದು ಪಡೆದು ಕೊನೆಗೆ ತಮ್ಮ ಮಗಳನ್ನ ಕೊಲೆಗೈದಿದ್ದಾನೆ ಅಂತ ತೇಜಸ್ವಿನಿ ತಂದೆ ಆಪಾದಿಸಿದ್ದಾರೆ. ಆಮೇಲೆ ನನಗನ್ನಿಸ್ತದೆ ಅದು ಮಾರ್ಕು ಅವೆಲ್ಲ ನೋಡಿದ್ರೆ ಇದು ಮಾಡಿ ಕೊಲೆ ಮಾಡಿದ್ದಾರೆ. ನನ್ನ ಉದ್ದೇಶ ಅಷ್ಟೇ, ನಾವು ಅವ್ರಿಗೆ ಏನೇನು ಸಹಾಯ ಮಾಡಬೇಕು ಮ್ಯಾಕ್ಸಿಮಮ್ ಮಾಡಿದ್ದೀವಿ. ವರದಕ್ಷಿಣೆ ಕಿರುಕುಳ, ಇದು ಟಾರ್ಚರ್. ಒಂದು ವೆಹಿಕಲ್ ಕೊಟ್ಟಿದ್ದೀವಿ, ಒಂದು ಮನೆ ಸೈಟ್ ಕೊಟ್ಟಿದ್ದೀವಿ. ಮನೆ 50,000 ಬಾಡಿಗೆ ಬರ್ತದೆ. ಈಗ ಎಲ್ಲ ಇದೆ ಆದಮೇಲೆ ದುರಂತ ಅಂದ್ರೆ ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತಿದ್ದ ರಾಘವೇಂದ್ರ ತೇಜಸ್ವಿನಿಯನ್ನ ಅದೇ ಆಸ್ಪತ್ರೆಗೆ ದಾಖಲಿಸಿ ನಾಟಕವಾಡಿದ್ದ. ಜೀವ ಹೋದ್ರೂ ಆಸ್ಪತ್ರೆಯವರು ಶವ ಇಟ್ಟುಕೊಂಡಿದ್ರಿಂದ ಸಿಟ್ಟಿಗೆದ್ದ ಸಂಬಂಧಿಕರು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಪ್ರಸಂಗವೂ ನಡೆಯಿತು. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್. ಇನ್ನು ರಾಜ್ಯದ ಸುದ್ದಿಗಳತ್ತ ಒಂದು ನೋಟ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಅಭ್ಯರ್ಥಿ ನಿಧನದಿಂದ ಮುಂದೂಡಲ್ಪಟ್ಟಿದ್ದ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರದ ಚುನಾವಣಾ ಕಣ ರಂಗೇರಿದೆ. ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೆ ಮಹದೇವು ಪರ ಎಚ್ಡಿ ಕುಮಾರಸ್ವಾಮಿ ರೋಡ್ ಶೋ ನಡೆಸಿದ್ರು. ರಾಜ್ಯದ ಹಿತಕ್ಕಾಗಿ ಅನಾರೋಗ್ಯವನ್ನು ಲೆಕ್ಕಿಸದೆ 24 ಗಂಟೆ ಹೋರಾಟ ಮಾಡಿದೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ತಮ್ಮ ಕೈ ಹಿಡಿಯಲಿಲ್ಲ ಅಂತ ಕುಮಾರಸ್ವಾಮಿ ಮತದಾರರ ಮುಂದೆ ಕಣ್ಣೀರು ಹಾಕಿದ್ರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಂಗಳೂರು ಶಾಸಕ ಯುಟಿ ಖಾದರ್ ಇವತ್ತು ತಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ರು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯುತ್ತಿದ್ದಂತೆ ನೂತನ ಸಚಿವ ಖಾದರ್ಗೆ ಅಭಿಮಾನಿಗಳು ಭವ್ಯ ಸ್ವಾಗತ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಖಾದರ್, ರಾಜ್ಯದ ಅಭಿವೃದ್ಧಿ ಹಾಗೂ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು. ಇನ್ನು ತಮಗೆ ನೀಡಿರುವ ಸಚಿವ ಸ್ಥಾನದಲ್ಲಿ ಉತ್ತಮ ಕಾರ್ಯ ಸಾಧನೆ ಮಾಡುತ್ತೇನೆ ಅಂತ ಹೇಳಿದ್ರು. ಬಾಗಲಕೋಟೆಯಲ್ಲಿ ಪತಿ ತೀರಿಕೊಂಡ ಬಳಿಕ ಹೆತ್ತ ಮಕ್ಕಳನ್ನೇ ಬಿಟ್ಟು ತಾಯಿ ಬೇರೊಬ್ಬನ ಜೊತೆ ಪರಾರಿಯಾದ ಘಟನೆ ನಡೆದಿದೆ. ಹಾಗನೂರು ಗ್ರಾಮದ ಯಲ್ಲವ್ವ ಎಂಬಾಕೆ ಕಳೆದೊಂದು ತಿಂಗಳಿಂದ ಕಾಣೆಯಾಗಿದ್ದಾಳೆ. ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಪತಿ ಮಾರುತಿ ಅಕಾಲಿಕ ಸಾವನ್ನಪ್ಪಿದ್ದ. ಬಳಿಕ ಕೆಲ ದಿನಗಳ ನಂತರ ಸಿದ್ದಪ್ಪ ಎಂಬಾತನೊಂದಿಗೆ ಪರಾರಿಯಾಗಿದ್ದಾಳೆ. ಸದ್ಯ ತಬ್ಬಲಿಗಳಾಗಿರೋ ಮಕ್ಕಳು ಅಜ್ಜಿಯ ಆಶ್ರಯ ಪಡೆದಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ ಹೆಂಡತಿಯ ಶೀಲ ಶಂಕಿಸಿದ ಪತಿಯೊಬ್ಬ ಆಕೆಯನ್ನ ನೇಣು ಬಿಗಿದು ಕೊಲೆ ಮಾಡಿದ್ದಾನೆ. ಕಳೆದ 3 ವರ್ಷದ ಹಿಂದೆ ಲತಾ ಎಂಬಾಕೆಯನ್ನ ಮದುವೆಯಾಗಿದ್ದ ಮುನಿಸ್ವಾಮಪ್ಪ ಆಗಾಗ ಹೆಂಡತಿಯ ಶೀಲ ಶಂಕಿಸಿ ಜಗಳ ಮಾಡ್ತಾ ಇದ್ದ.
ಇದೇ ಕಾರಣಕ್ಕೆ ನಿನ್ನೆ ತಡರಾತ್ರಿ ಲತಾಳಿಗೆ ಮದ್ಯಪಾನ ಮಾಡಿಸಿ ನಂತರ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆ ಮಾಡಿದ್ದಾನೆ. ಮಂಗಳೂರಿನ ದೇರೆಬೈಲ್ ಕೊಂಚಾಡಿಯಲ್ಲಿ 6 ತಿಂಗಳ ಬಳಿಕ ಮತ್ತೊಮ್ಮೆ ಗುಡ್ಡ ಕುಸಿದಿದೆ. ನಿರ್ಮಾಣ ಹಂತದಲ್ಲಿರೋ ಕಟ್ಟಡದ ಮೇಲೆ ಭಾರೀ ಪ್ರಮಾಣದ ಮಣ್ಣು ಬಿದ್ದಿದೆ. ಘಟನೆಯಿಂದಾಗಿ ಜೆಸಿಬಿ ಸಹಿತ ಕೆಲವು ವಾಹನಗಳು ಮತ್ತು ಕಟ್ಟಡದ ಅರ್ಧ ಭಾಗ ಮಣ್ಣಿನಲ್ಲಿ ಮುಚ್ಚಿಕೊಂಡಿದೆ. ಭಾನುವಾರವಾದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ನ್ಯೂಸ್ ಅವರ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.